ಅದ್ವೈತ್ ಉಪಾಧ್ಯಾಯ ಅಂತೇಳಿ ದಿನಾಂಕ 7/8/2026 ಬೆಳಗ್ಗೆ ಮಿಸ್ಸಿಂಗ್ ಆಗಿದ್ದಾರೆ ಅಂತೇಳ್ಬಿಟ್ಟು ಬೆಂಗಳೂರು ನಗರದ ವೈಟ್ ಫೀಲ್ಡಲ್ಲಿ ಪ್ರಕರಣ ದಾಖಲಾಗುತ್ತದೆ. ಈ ಸಂಬಂಧ ತನಿಖೆ ಪ್ರಾರಂಭ ಮಾಡಲಾಗಿ ಆತನು ಒಂದು ಟೂ ವೀಲರಲ್ಲಿ ಶಿವಗಂಗೆಗೆ ಬಂದು ಟೂ ವೀಲರಲ್ಲಿ ನಿಲ್ಲಿಸಿ ಟ್ರೆಕ್ಕಿಂಗ್ ಹೋಗಿದ್ದಾರೆ ಅಂತ ಒಂದು ಪ್ರಾಥಮಿಕ ಮಾಹಿತಿ ಮೇರೆಗೆ ವೈಟ್ ಫೀಲ್ಡ್ ಪೊಲೀಸವರು ಮತ್ತು ನಮ್ಮ ಡಾಬಸ್ಪೇಟೆ ಪೊಲೀಸರು ಇಬ್ಬರೂ ಸಹ ಅನ್ಕ್ಲೈಮ್ಡ್ ವೆಹಿಕಲ್ನ ಪತ್ತೆ ಮಾಡಿದ್ದಾರೆ. ಆ ಬುಡದಲ್ಲಿ ಅದು ಬಿಟ್ಟು ಹೋಗಿದ್ದಾನೆ. ನಂತರ ಮೇಲಕ್ಕೆ ಹೋಗಿ ಅಲ್ಲಿ ಸೆಲ್ಫಿ ತೆಗೆದು ಕೊನೆಯದಾಗಿ ಪ್ರಾಪ್ತಿ ಚವಾನ್ ಅಂತ ಇದರಲ್ಲಿ ಏನು ಫಿರ್ಯಾದಿದಾರ ಇದ್ದಾರೆ ಅವ್ರಿಗೂ ಸಹ ಫೋನ್ ಮಾಡಿರ್ತಾರೆ. ಆ ಪಿಕ್ಚರು ಶೇರ್ ಮಾಡಿರ್ತಾರೆ. ಈ ಶಾಂತಲಾ ಡ್ರಾಪ್ ಹತ್ರ ಆತ ಇರೋಕೆ ಬಗ್ಗೆ ಅಲ್ಲಿ ಬೇರೆ ಪ್ರವಾಸಿಗರು ನಮಗೆ ಮನವರಿಕೆ ಮಾಡಿಕೊಟ್ಟಿರ್ತಾರೆ. ಈ ಕುರಿತು ಸತತವಾಗಿ ನಮ್ಮ ಡಾಬಸ್ಪೇಟೆ ಪೊಲೀಸರು, ವೈಟ್ ಫೀಲ್ಡ್ ಪೊಲೀಸರು ಕೂಂಬಿಂಗ್ ಮಾಡಿರ್ತಾರೆ. ಮತ್ತು NDRF SDRF ಸಹಯೋಗದೊಂದಿಗೆ ಸಹ ಒಂದು 2 ದಿನ 3 ದಿನ ಸತತವಾಗಿ ಅದನ್ನು ಬಾಡಿ ಟ್ರೇಸ್ಗೆ ಅಥವಾ ಆ ವ್ಯಕ್ತಿಯ ಪತ್ತೆಗಾಗಿ ಶ್ರಮಿಸಿರ್ತಾರೆ. ಡ್ರೋನ್ ಸಹ ಇದರಲ್ಲಿ ನಾವು ಅಳವಡಿಸ್ಕೊಂಡಿರ್ತೀವಿ. ಇಷ್ಟೆಲ್ಲ ಮಾಡಿದರೂ ಸಹ ಆ ಬಗ್ಗೆ ಯಾವುದೇ ಸುಳಿವು ಸಿಕ್ಕಿರೋದಿಲ್ಲ. ಮತ್ತು ಆತನ ಮೊಬೈಲ್ ಲಾಸ್ಟ್ ಈ ಲೊಕೇಶನ್ ನಮ್ಮ ರಾಮನಗರ ಬೆಂಗಳೂರು ದಕ್ಷಿಣ ಜಿಲ್ಲೆ ಆದಂತಹ ಕುದೂರು ಹತ್ರ ಈವ್ನಿಂಗ್ 5:10ಗೆ ನಮಗೆ ಲೊಕೇಶನ್ ಬರ್ತದೆ. ಇದು ನಮಗೆ ಒಂದು ಜಿಜ್ಞಾಸೆ ಇದೆ. ಆತನು ಇಲ್ಲಿ ಬಂದು ಶಾಂತಲಾ ಡ್ರಾಪ್ ಹತ್ರ ಇದ್ದವನ ಮೊಬೈಲು ಸಂಜೆ ಅಲ್ಲಿಗೆ ಹೆಂಗೋಯ್ತು, ಆ ನಿಟ್ಟಿನಲ್ಲೂ ಸಹ ವಿವಿಧ ಆಯಾಮಗಳಲ್ಲಿ ತನಿಖೆ ಮಾಡ್ತಾ ಇದ್ವಿ. ಇಲ್ಲಿವರೆಗೂ ಸಹ ಆತನ ಪತ್ತೆ ಕಾರ್ಯ ಆಗಿರೋದಿಲ್ಲ. ತದನಂತರ ಇದಕ್ಕೆ ಚಿತ್ರದುರ್ಗದಿಂದ ಈ ಬೆಟ್ಟ ಹತ್ತೋದ್ರ ಬಗ್ಗೆ ಬಹಳ ನೈಪುಣ್ಯತೆ ಇರತಕ್ಕಂಥ ಕೋತಿರಾಜ್ ಅನ್ನೋರ ಸಹಾಯನ ನಾವು ಪಡೆದ್ವಿ. ಅವರು ಇವತ್ತೆಲ್ಲ ಪರಿಶೀಲನೆ ಮಾಡಿದ್ದಾರೆ. ನಾಳೆ ಕೂಡ ಅದು ಕಂಟಿನ್ಯೂ ಆಗ್ತದೆ. ಇದರ ಬಗ್ಗೆ ಪ್ರಾಮಾಣಿಕವಾಗಿ ಎಲ್ಲ ಪ್ರಯತ್ನಗಳು ಎಲ್ಲ ವಿವಿಧ ರೀತಿಯಲ್ಲೂ ಸಹ ನಾವು ಪ್ರಯತ್ನ ಪಟ್ಟರು ಪತ್ತೆ ಆಗಿರೋದಿಲ್ಲ. ನಂತರ ವೈಟ್ ಫೀಲ್ಡ್ ಅವರು ಸಹ ಇದರ ಕುರಿತು ವಿವಿಧ ಆಯಾಮಗಳಲ್ಲಿ ಪರಿಶೀಲಿಸಿರ್ತಾರೆ. ಅವ್ರಿಗೆ ಸುಜಾತ ಅಂತ ಇನ್ನೊಬ್ಬರು ಪರಿಚಿತರಿರ್ತಾರೆ. ಅವ್ರ ಹತ್ರ ಎಲ್ಲ ಮಾಹಿತಿ ತಗೊಂಡಾಗ ಯಾವುದೇ ಸಮರ್ಪಕವಾದ ಒಂದು ಮಾಹಿತಿ ಸಿಕ್ಕಿರೋದಿಲ್ಲ. ಈ ಕುರಿತು ವೈಟ್ ಫೀಲ್ಡ್ ಅವರು ತನಿಖೆ ಮುಂದುವರಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮಲ್ಲಿ ಸ್ಥಳೀಯವಾಗಿ ಎಲ್ಲ ಕೂಂಬಿಂಗ್ಗೆ ಈಗಾಗಲೇ SDRF NDRF ಮತ್ತು ನಮ್ಮ ಸಿಬ್ಬಂದಿ ಎಲ್ಲ ಸತತವಾಗಿ ಪರಿಶ್ರಮ ಪಟ್ಟರೂ ಸಹ ಯಾವುದೇ ಕ್ಲೂ ಸಿಕ್ಕಿರೋದಿಲ್ಲ. ಜೊತೆಗೆ ಈ ರೀತಿ ಅಲ್ಲಿಂದ ಡ್ರಾಪಲ್ಲಿ ಬಿದ್ದಿದ್ದರೆ ಆ ಬಾಡಿ ವಾಸನೆ ಬರತಕ್ಕಂಥದ್ದಾಗಲಿ ಅಥವಾ ಆ ಬಾಡಿ ಇದ್ದಾಗಿ ರಣಹದ್ದುಗಳು ಇವೆಲ್ಲ ತಿರುಗಾಡಬೇಕು ಅಂತಹ ಸಿಂಪ್ಟಮ್ಸು ಗೊತ್ತಿಲ್ಲದೆ ಇರೋದ್ರಿಂದ ಆತನು ಜೀವಂತವಾಗಿದ್ದಾನೆ ಅಥವಾ ಎಲ್ಲಾದರೂ ಯಾವುದೋ ಕಾರಣಕ್ಕೆ ತಲೆಮರೆಸ್ಕೊಂಡಿದ್ದಾನೆ ಅನ್ನೋದ್ರ ಬಗ್ಗೆ ನಮಗೆ ಇನ್ನೂ ಸ್ಪಷ್ಟ ಮಾಹಿತಿ ಇಲ್ಲ. ತನಿಖೆ ಮುಂದುವರೆದಿದೆ. ಈಗಾಗಲೇ ನಿಮ್ಮ ಪೊಲೀಸ್ ಇಲಾಖೆ ಆ ಒಂದು ಕಾರ್ಯಾಚರಣೆಗೆ ಎಷ್ಟು ಪೊಲೀಸ್ ನಿಯೋಜನೆ ಮಾಡಿದ್ದಾರೆ? ನಮ್ಮಲ್ಲಿ ಸುಮಾರು 2 ಇನ್ಸ್ಪೆಕ್ಟರ್ಸು, ಒಂದು 10 ಜನ ನಮ್ಮ ಕಡೆಯಿಂದ SDRF ಇಂದ ಸುಮಾರು 30 ಜನ ಬಂದಿದ್ದಾರೆ. ನಮ್ಮ ಪ್ರಕಾರ ಎಂಟೈರ್ ಏರಿಯಾ ಕೂಂಬಿಂಗ್ ಆಗಿದೆ. ಯಾವುದೇ ಕುರುಹು ಸಿಕ್ಕಿರೋದಿಲ್ಲ. ಮತ್ತೆ ಏನಾದರೂ ಡೀಪಲ್ಲಿ ಬಿದ್ದಿರ್ಬೋದಾ ಅಂತ ಒಂದು ಸಂಶಯ ಇರೋದ್ರಿಂದ ಆ ಕೋತಿರಾಮ ಈ ವಿಷಯದಲ್ಲಿ ಬಹಳ ಆಳವಾದ ಜ್ಞಾನ ಇದೆ ಮತ್ತು ಒಂದು ಚಾಣಾಕ್ಷತನ ಇದೆ ಅಂತೇಳ್ಬಿಟ್ಟು ಅವರು ಸಹಾಯನೂ ಸಹ ಇವತ್ತು ಪಡ್ಕೊಂಡಿದ್ವಿ. ನಾಳೆನೂ ಸಹ ಅದು ಕಂಟಿನ್ಯೂ ಆಗ್ತದೆ. ಯಾಕಂದರೆ ಫಾರೆಸ್ಟ್ ಅವರು ಈ ಕತ್ಲಾದ ಮೇಲೆ ಅವರು ದಿ ವಿಲ್ ನಾಟ್ ಅಲೋ. ಟುಮಾರೋ ಈಸ್ ಗೋಯಿಂಗ್ ಟು ಅಗೈನ್ ಟ್ರೈ ಇಸ್ ಲೆವೆಲ್ ಬೆಸ್ಟ್. ಈಗ ಆತ ಇಲ್ಲಿದ್ದಿದ್ರೆ ಇಷ್ಟು ದಿನ ಕಾರ್ಯಾಚರಣೆ ನಡೆಯೋ ಅಗತ್ಯನೇ ಇರ್ತಿಲ್ಲ. ನಿಮ್ಮ ಮೇಲ್ನೋಟಕ್ಕೆ ಪ್ರಾಥಮಿಕ ಹಂತವಾಗಿ ಆತ ಇಲ್ಲಿ ಬಿದ್ದು ಡೆತ್ ಆಗೇ ಇಲ್ಲ ಅಂತ ಹೇಳಿ ಕೆಲವು ಮಾಹಿತಿಗಳು ಬಂದವು. ಅಲ್ಲ, ಅದನ್ನ ಪ್ರಕರಣ ದಾಖಲಾಗಿರ್ತಕ್ಕಂಥ ವೈಟ್ ಫೀಲ್ಡ್ ಅವರು ಎಲ್ಲ ಆಯಾಮಗಳಲ್ಲೂ ಮಾಡ್ತಾ ಇದ್ದಾರೆ. ನಾವು ಮಾಹಿತಿ ಸಂಗ್ರಹಿಸ್ತಾ ಇದ್ವಿ. ನಮಗೂ ಪ್ರಶ್ನೆ ಆಗಿದೆ. ಹಾಗಾಗಿ ಏನೆಲ್ಲ ಅವಕಾಶಗಳಿದಾವೋ ಆಯಾಮಗಳಿದಾವೋ ಆ ಎಲ್ಲ ಆಯಾಮಗಳಲ್ಲಿ ಇದು ಪ್ರಕರಣ ನಾವು ತನಿಖೆ ಮಾಡ್ತೀವಿ. ಸರ್, ಸುಜಾತಗೂ ಅದ್ವೈತಗೂ ಏನು ಸಂಬಂಧ ಸರ್? ಸುಜಾತ ಅವ್ರ ಸ್ನೇಹಿತರು ಅಂತ ಗೊತ್ತು. ಯಾವ ರೀತಿ ಸ್ನೇಹಿತ ಏನು ಅನ್ನೋದು ತನಿಖಾಧಿಕಾರಿಗಳಿಗೆ ಗೊತ್ತಾಗ್ತದೆ ತನಿಖೆಯಿಂದ. ಈ ಹಂತದಲ್ಲಿ ನಾವು ಯಾವುದೇ ರೀತಿ ಒಂದು ಕನ್ಕ್ಲೂಷನ್ ಬರಲಿಕ್ಕೆ ಕಷ್ಟ ಸಾಧ್ಯ.
ಈಗ ಅವ್ರ ಕುಟುಂಬಸ್ಥರು ಯಾರಾದರೂ ಸಂಪರ್ಕ ಮಾಡಿ ಏನಾದರೂ ಇಲ್ಲಿ ಲೋಕಲ್ ಸ್ಟೇಷನಲ್ಲಿ ಏನು ಗಮನಕ್ಕೆ ಬಂದಿದೆಯಾ ಸರ್? ನಮ್ಮ ಹತ್ರ ಬಂದಿಲ್ಲ, ವೈಟ್ ಫೀಲ್ಡಲ್ಲಿ ಏನೋ ಬಂದಿದೆ ಗೊತ್ತಿಲ್ಲ. ಬಟ್ ಆ ಕುರಿತು ಸಾಕಷ್ಟು ಜನ ಮಾಹಿತಿ ಕೇಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕವಾಗಿ ನಮ್ಮ ಇನ್ಕ್ಲೂಡಿಂಗ್ ನಮ್ಮ DSP ಕೂಡ ಇವತ್ತೆಲ್ಲನೂ ಹೋಗಿದ್ರು. ತಮಗೂ ಎಲ್ಲ ಗೊತ್ತಿದೆ, ಎಷ್ಟು ಬೇಕೋ ಅಷ್ಟು ಕೂಂಬಿಂಗ್ ಆಗಿದೆ, ಎಲ್ಲೂ ಅದ್ರ ಬಗ್ಗೆ ಕುರುಹು ಸಿಕ್ಕಿರೋದಿಲ್ಲ. ಇವತ್ತು ನಾನು ಮತ್ತು ನನ್ನ ಟೀಮ್ ಎಲ್ಲ ನಾವು ಮೇಲೆ ಹೋಗಿ ಒಂದು 30 ರಿಂದ 40 ಅಡಿ ಕೆಳಗೆ ಬಿದ್ದಿದ್ರೆ ಎಲ್ಲೆಲ್ಲಿ ಬಿರ್ಬೋದು ಅಂತ ಎಲ್ಲ ಹುಡುಕಿದ್ವಿ. ಎಲ್ಲೂ ಇಲ್ಲ. ನಾಳೆ 300 ಅಡಿ ಇಳೀತು, 300 ಮೀಟ್ರ್ ಇಳೀತದೆ. ನಾಳೆ 300 ಮೀಟ್ರ್ ಕೆಳಗಡೆ ರೋಪ್ ಹಾಕ್ಕೊಂಡು ನಾಳೆ ಒಂದು ಕೊನೆಯ ಪ್ರಯತ್ನ ಮಾಡ್ತೀನಿ. ಇನ್ನು 300 ಒಂದೇ ಒಂದು ಎಲ್ಲದೂ ಹುಡುಕಿಬಿಟ್ಟು ಒಂದೇ ಒಂದು ಜಾಗ ಮಾತ್ರ ಅದು 300 ಮೀಟ್ರ್ ಡೀಪ್ ಇದೆ. ಅಲ್ಲಿಗೆ 1000 ಅಡಿ ಅಲ್ಲಿ ರೋಪ್ ಹಾಕ್ಕೊಂಡು ಇಳಿದು ಅದನ್ನು ಒಂದು ಹುಡುಕಿ ಚೆಕ್ ಮಾಡ್ತೀನಿ. ಈಗ ಏನು ಅನಿಸ್ತು ಅಲ್ಲಿ ಬ್ಯಾಗು ಮತ್ತು ಅಣ್ಣ ಬ್ಯಾಗೆಲ್ಲ ಹಳೇದು, ಅದು ಇವ್ರದ್ದಲ್ಲ ಬ್ಯಾಗ್ ಹಳೇದು. ಅಲ್ಲಿ ಯಾರೋ ಟೀ ಶರ್ಟ್ ಅದೆಲ್ಲ ಹಳೇದು ಬೇರೆದು. ರಕ್ತದ ಕಲೆ ಇತ್ತು ಅಂತ ಹೇಳಿ ಇಲ್ಲ, ಅಲ್ಲಿ ನಾನು ನೋಡಿದ ಮಟ್ಟಿಗೆ ಮಳೆಗೆಲೆ ಬರ್ದು ಎಲ್ಲಿ ಹೋಗಿಲ್ಲ. ಬಟ್ ನಾವು ಬಿದ್ದಿದ್ರೆ ಅಲ್ಲಿ ಕುಂತಿರೋದು ಇಲ್ಲಿಂದ ಸ್ಲಿಪ್ ಆಗಿರ್ಬೋದು ಅಂತ ಹೇಳ್ತಾರೆ. ಅದಕ್ಕೆ ನಾನೇನು ಮಾಡ್ತೀನಿ, ನಾಳೆ ಆ ಬಿದ್ದಿರೋ ಜಾಗದಲ್ಲೇ ರೋಪ್ ಹಾಕಿ ಇಳಿತೀನಿ. ಅಲ್ಲಿ ಏನಾರು ಕಳ್ಸಂದೆ ಗಿಡದ ಒಳಗೆ ಏನಾರು ಬಿದ್ದಿದ್ರೆ ಹೋಗಿ ಹುಡುಕಿ ತೆಗಿತೀನಿ. ಇಲ್ಲ ಅಂದರೆ ಅಲ್ಲಿಂದ ನಾಳೆ ಒಂದು ಸರಿ ಮುಗಿಸಿ ನಾಳೆ ಒಂದು ಲಾಸ್ಟ್ ಟ್ರೈ ಮಾಡ್ತೀನಿ. ಏನು ಅನ್ನಿಸ್ತು? ಅದು ಅವನು ಬಿದ್ದಿದ್ದಾನ ಅಥವಾ ಇಲ್ಲ ಏನು ಫೇಕಾ ಅಥವಾ ಅಂದರೆ ಸುಳ್ಳು ಸೃಷ್ಟಿ ಮಾಡಿರುವಂಥದ್ದ ಏನಿದು? ನೋಡಿ, ನಾನು ಹುಡುಕ್ತಾ ಇರೋ ಪ್ರಕಾರ ಅವನು ಇಲ್ಲ. ನಾಳೆ ಒಂದು ಸರಿ ನಾನು ಹುಡುಕ್ಬಿಡ್ತೀನಿ. ನನ್ನ ಗ್ಯಾರಂಟಿಗೆ ಅವನು ಅಲ್ಲಿ ಇಲ್ಲ. ಯಾವುದೇ ಬಿದ್ದರೆ ಸೂಕ್ಷ್ಮ ಇಲ್ಲ. ಆದರೂ ನಮ್ಮ ಡಿಪಾರ್ಟ್ಮೆಂಟ್ನವರು ನಮ್ಮ ಕನ್ನಡಿಗರ ಮರ್ಯಾದೆ ಉಳಿಬೇಕಲ್ವ. ನಮ್ಮ ಕೈಲಿ ಆಯ್ದ ಪ್ರಯತ್ನ ನಾವು ಮಾಡೋಣ. ಅಕಸ್ಮಾತ್ ಸಿಕ್ಕಿದರೆ ತಗೊಂಡು ಕೊಡೋಣ, ಇಲ್ಲ ಅಂದರೆ ಇಲ್ಲ ಅಂತ ಕನ್ಫರ್ಮ್ ಮಾಡೋಣ. ಪೊಲೀಸ್ನವ್ರು ಕಣ್ ತಪ್ಪಿಸಿ ಯಾರು ಎಲ್ಲಿಗೆ ಹೋಗೋಕ್ಕಾಗಲ್ಲ. ಆದರೂ ಫಾರೆಸ್ಟ್ನವರು NDFನವರು ತುಂಬ ಕಷ್ಟಪಟ್ಟು ಹುಡುಕ್ತಾರೆ. ಇದೇನೋ ಈ ಥರ ದೊಡ್ಡ ಇಷ್ಟೊಂದು ಸೇವೆಯನ್ನು ಮಾಡೋರೆಲ್ಲ ವೇಸ್ಟ್ ಆಗಬಾರ್ದು. ಆದರೆ ಅಂಥ ಒಬ್ಬ ಮನುಷ್ಯ ಅವ್ನು ಬದುಕಿದ್ರೆ ಖುಷಿನೇ ನಮಗೆ. ಆದರೆ ಸುಮ್ಮನೆ ಏನಾರು ಫೇಕಲ್ಲಿ ಏನಾರು ಇದು ಮಾಡ್ಬೋದಾ ಅಂತ ನಾಳೆ ನಾನು ಹುಡುಕಿದ ಮೇಲೆ ಗೊತ್ತಾಗುತ್ತೆ. ಸಂಪೂರ್ಣವಾಗಿ ಕಾರ್ಯಾಚರಣೆ ತೊಡಗಿದ್ರಿ ಇವತ್ತು. ಅಣ್ಣ ಎಲ್ಲರೂ NDFಯಿಂದ ಹಿಡಿದು ಫಾರೆಸ್ಟ್ನವರು, ನಮ್ಮ ಪೊಲೀಸ್ನವರು ಮತ್ತು ನಮ್ಮ ಮೀಡಿಯಾದವರು ಮತ್ತು ಇಲ್ಲಿ ಲೋಕಲ್ ಹುಡುಗರೆಲ್ಲ ಒಬ್ಬ ಹನುಮಂತ ಅಂತ, ಅವನಂತೂ ತುಂಬ ಸಪೋರ್ಟ್ ಮಾಡಿದ. ತುಂಬ ಇದು ಮಾಡಿ ನನಗೆ ತೋರಿಸ್ತಾರೆ. ಇವತ್ತೇ ಇಳಿಬೇಕಾಯ್ತು. ಅಲ್ಲಿ ಹುಡ್ಕೋದು ನೋಡಿ ಅದೇ ಲೇಟ್ ಆಗಿಬಿಡ್ತು. 4:30 ಆಗ್ಬಿಡ್ತು. ಮತ್ತು ಒಳಗೆ ಇಷ್ಟು ಕತ್ಲಾಗ್ಬಿಡೋದು. ಇವಾಗ ನಾನು ಗುಡ್ಡದಿಂದ ಕೆಳಗೆ ನಿಂತಿದ್ದೆ. ಮತ್ತು ಈ ಕಡೆ ಬಂದರೆ ತೊಂದರೆ ಆಗ್ಬಿಡುತ್ತೆ, ಗಿಲ್ಡಿ ಬರೋ ಟೈಮ್ ಬೇರೆ. ಹಂಗಾಗಿ ಬೆಳಗ್ಗೆ ನಾನು ಒಂದು 8:30-9 ಗಂಟೆಗೆ ಮ್ಯಾಕ್ ಹೋಗ್ಬಿಡ್ತೀವಣ್ಣ. ಮ್ಯಾಕ್ ಹೋಗಿ ಹುಡುಕಿ ನನ್ನ ಕೈಲಿ ಅದೊಂದು ಜಾಗ ಐತಿ, ಆ ಜಾಗನ ಮಾತ್ರ ಹುಡುಕಿ ಇದು ಮಾಡಿರ್ತಾ ಇದ್ದೀವಿ. ಅಕ್ಕಪಕ್ಕ ಎಲ್ಲ ಗುಹೆಗಳೆಲ್ಲ ಇದ್ದಾವೆ, ಅಣ್ಣ ಮೇಲ್ಗಡೆಯಿಂದ ಒಂದು 40 ಅಡಿ ಕೆಳಗೆ ಬಿದ್ದರೆ ಎಲ್ಲೆಲ್ಲ ಸಿಗ್ಬೋದು ಅಲ್ಲಿಂದ. ಬಟ್ ಅಲ್ಲೆಲ್ಲ ಹುಡುಕಿದ್ದೀನಿ. ಬಟ್ ಅವನು ಆ ಜಾಗದಲ್ಲಿ ಇಳಿದು ಎಗರಕ್ಕೆ ಚಾನ್ಸ್ ಇಲ್ಲ. ಅವ್ರು ಹೇಳಿದ್ದು ಒಂದು ಜಾಗ ಐತೆ, ಆ ಜಾಗದಲ್ಲಿ ಬೀಳೋಕ್ಕೆ ಚಾನ್ಸಸ್ ಐತಿ. ಆದರೆ ಮೇಲಿಂದ ನೋಡಿದ್ರೆ ಎಲ್ಲ ಕ್ಲಿಯರ್ ಕಾಣುತ್ತೆ, ಏನಿಲ್ಲ ಅಂತ. ಆದರೂ ಕಲ್ಲು ಸಿಗಲಿ ಸಂಧಿ ಒಳಗೆ ಏನಾರು ಜರಿಗೆ ಹೋಗಿರ್ಬೋದಾ ಅಂತ ಒಂದು ಅನುಮಾನದ ಮೇಲೆ ನಾಳೆ ಒಂದು ಸರಿ ಇಳಿದು ನಾನು ಪೂರ್ತಿ ಕೆಳಗೆ ಇಳಿದು ಹುಡುಕ್ಬಿಡ್ತೀನಿ. ಅಂದರೆ ಇವತ್ತಿನ ಒಂದು ಪತ್ತೆ ಕಾರ್ಯ ನೋಡಿದಾಗ ನಿಮ್ಗಲ್ಲಿ ಬಿದ್ದೇ ಇಲ್ಲ ಅನ್ನೋ ಒಂದು ಅನುಮಾನ ಕೂಡ ಬಂದಿದೆ. ಖಂಡಿತ ಇದೇನಾ ಬಿದ್ದೇ ಇಲ್ಲ, ಯಾರೋ ಇದೇನೋ. ಬಟ್ ನಮ್ಮ NDFನವರು ಅವ್ರ ಎನರ್ಜಿಗಳನ್ನ, ನಮ್ಮ ಫಾರೆಸ್ಟ್ನವ್ರನ್ನೆಲ್ಲ ಸುಮ್ಮನೆ ಹಿಂಗೆ ಇತ್ತೀಚೆಗೆ ನೋಡಿರ್ಬೋದು ಏನೋ. ಈಗ ನನಗೇನೋ ಅವ್ರ ಅಪ್ಪ ಅಮ್ಮ ಕಡೆಯವರು, ಹುಡುಗನ ಕಡೆಯವರು ಒಬ್ಬರು ಇಲ್ಲ, ಇನ್ನೇನು ಅನುಮಾನ ಬರದೇ ಇರುತ್ತಾ. ಪೊಲೀಸ್ನವರೇ ತಂದೆ ತಾಯಿ ಥರ ಹುಡುಕ್ತಾರೆ. NDFನವರು ಮತ್ತು ನಮ್ಮ ಫಾರೆಸ್ಟ್ನವರು ಇವರೇ ಅವ್ರು ಬಂದು ಬಳಗ ಥರ ಜೊತೆಗೆ ಹುಟ್ಟಿದ ಅಣ್ಣ ಕೂಡ ಯಾರೂ ಬಂದಿಲ್ಲ ಅಂದರೆ ಇವರೇ ಹುಡುಕ್ತಾ ಇದ್ದಾರೆ ಪ್ರಾಣ ಒತ್ತಿ ಇಟ್ಟು. ಅಂದರೆ ಇವರೇ ನಿಜವಾಗ್ಲೂ ಬಂಧು ಬಳಗ ಅನಿಸುತ್ತೆ. ನಿಜವಾಗ್ಲೂ ಅವ್ರಿಗೆ ನಾವು ಕೈ ಮುಗಿಬೇಕಣ್ಣ. ಎಂತೆಂಥ ಹುಳ ಎಂತೆಂಥ ಇದ್ರೊಳಗೆ ತೀಟೆ ಸೊಪ್ಪೆಲ್ಲ ಆಯ್ತಣ್ಣ ಒಳಗಡೆ ಕಾಲುಗಳು ಹಚ್ಕೊಂಡು ಭಾಳ ಕಷ್ಟಪಟ್ಟು ಹುಡುಕ್ತಾರೆ. ನಾನಾರು ಈಗ ಹೋಗಿ ಒಂದು 40 ಅಡಿ ಒಂದು ಇಳಿದೆ, ಇವರು ಒಂದು ವಾರದಿಂದ ಹುಡುಕ್ತಾರೆ. ನಿಜವಾಗ್ಲೂ ಗ್ರೇಟು. ಆದರೆ ಇಂಥದ್ದು ಒಂದು ಮಿಸ್ಯೂಸ್ ಆಗಬಾರ್ದು. ದಯವಿಟ್ಟು ಯಾರು ಏನಾರು ಫೇಕ್ ನ್ಯೂಸ್ ಎಲ್ಲ ಮಾಡಬೇಡಿ ದಯವಿಟ್ಟು. ಪಬ್ಲಿಸಿಟಿಗೋಸ್ಕರ ಇವಾಗ ಏನೇನೋ ಮಾಡೋಕ್ಕಾಗ ಪ್ರಾಣ ಒತ್ತೆ ಇಟ್ಟು ಪ್ರಾಣ ಒತ್ತೆ ಇಟ್ಟು ಹುಡುಕ್ತೀವಿ. ನಿಮ್ಮ ಜೊತೆಗೆ ಹುಟ್ಟಿದವ್ರು ಕೂಡ ನಿಮ್ಮ ಜೊತೆ ಇರೋಲ್ಲ, ಅಷ್ಟು ಕಷ್ಟಪಟ್ಟು ಹುಡುಕ್ತೀವಿ. NDFನವರು ಇವರೆಲ್ಲ ಊಟ ಇಲ್ದಂಗೆ ಇಲ್ಲಿಂದ ಎಷ್ಟು 7 ಕಿಲೋಮೀಟ್ರ ಮೇಲೆ ಅದು ಹೋಗೋದೊಳಗೆ ನಿಜವಾಗ್ಲೂ ಹೋಗೋದು ಅಂತ ಒಂದು 10 ದಿವಸ ಹತ್ತಿ ಇಳಿದ್ಬಿಟ್ರೆ ಸತ್ತೋಗ್ಬಿಡ್ತಾರಣ್ಣ, ಅಷ್ಟು ಕಷ್ಟ ಆಯ್ತದೆ. ಅವರೆಲ್ಲ ಪಾಪ ನಿಜವಾಗ್ಲೂ ಅಷ್ಟು ಕಷ್ಟಪಟ್ಟು ಹುಡುಗರೆಲ್ಲ ಬಂದು ಇದು ಮಾಡ್ತಾರೆ. ಯಾಕಂದರೆ ಮೆಟ್ಲಾಗ ಹತ್ತಿ ಇಳಿಯೋದು ಸಗಸನ. ಅದು ಬಂಡೆ ಒಳಗೆ, ಗಿಡದ ಒಳಗೆ, ಇದ್ರೊಳಗೆ ತೂರಿ ನೋಡ್ಬೇಕು. ಒಂಚೂರು ಮಳೆ ಬಂದರೆ ಸ್ಲಿಪ್ ಆದರೆ ಅವರು ಹೋದರು. ಇಂಥದ್ದು ಫಾರೆಸ್ಟ್ನವ್ರಂತೂ ನಿಜವಾಗ್ಲೂ ರಾಜು
ಚಿರತೆ ಹುಲಿ ತುಂಬ ಇದೆಯಮ್ಮ 5 ಗಂಟೆ ಮೇಲೆ ದಯವಿಟ್ಟು ಏನು ಮಾಡೋಕ್ಕೆ ಹೋಗ್ಬೇಡ, ಕೇರ್ಫುಲ್ ರಾಜು ಅಂದರು. ಯಾಕಂದರೆ ಫಾರೆಸ್ಟ್ನವ್ರಿಗೆ ಗೊತ್ತಿರುತ್ತೆ ಒಂದೊಂದು ರೂಟು. ಹಂಗಾಗಿ NDFನವರು ತುಂಬ ಸಪೋರ್ಟ್ ಮಾಡಿದ್ರು ಮತ್ತು ನಮ್ಮ ಫಾರೆಸ್ಟ್ನವರು ತುಂಬ ಸಪೋರ್ಟ್ ಮಾಡಿದರು. ಪೊಲೀಸ್ನವ್ರು ಇನ್ನೇನು ಅವ್ರು ನಿಜವಾಗ್ಲೂ ಈ ಊರಲ್ಲಿ ಇಂಥ ಪೊಲೀಸ್ನವ್ರು ಇರ್ತಾರಂದ್ರೆ ನನಗೆ ಗೊತ್ತಿರಲಿಲ್ಲ. ಅವರೇ ಎತ್ತ ತಾಯಿ ತಂದೆನೇ ಇಲ್ಲ, ಅವರೇ ಎತ್ತ ತಾಯಿ ತಂದೆ ಥರ ಹುಡುಕ್ತದಾರಣ್ಣ ಪೊಲೀಸ್ನವ್ರು. ಡಿಪಾರ್ಟ್ಮೆಂಟ್ನವರು ಇಷ್ಟು ಯಾರು ಹಿಂಗೆಲ್ಲ ಹುಡುಕಲ್ಲ, ಹೆಂಗಾರು ಬಿಡಲಿ ಅಂತ ಸುಮ್ಮನೆ ಆಗ್ಬಿಡ್ತಾರೆ. ಅವರು ನಮ್ಮ ಜೊತೆಗೆ ನಾವು ಅರೆದು ಹುಡುಗರು ಹಿಂಗೆ ಹತ್ತಿ ಇಳಿತೀವಿ ಅಂತ ನಮ್ಮ ಜೊತೆಗೆ ಸರಿ ಅವ್ರು ಹತ್ತಿ ಇಳಿತಾರಲ್ಲ, ನಿಜವಾಗ್ಲೂ ಗ್ರೇಟ್ ಅಣ್ಣ, ನಿಜವಾಗ್ಲೂ ಗ್ರೇಟ್. ನೋಡೋಣ ಇವತ್ತು ನನ್ನ ಕೈಲಾಯ್ತು, ನಾನು ಮಾಡ್ತೀನಿ. ಬೆಳಗ್ಗೆ ಒಂದು 300 ಮೀಟ್ರ್ ರೋಪ್ ಹಾಕ್ಕೊಂಡು ನಾನು ಇಳಿದು ಒಂದು ಸರಿ ಹುಡುಕಿ ಹೊರಟು ಬಿಡ್ತೀನಿ ನಾನು.